ನಾವು ಚಂದ್ರಚೂಡೇಶ್ವರ ದೇವಸ್ಥಾನ ನೋಡಿದ ಮೇಲೆ ಚೆನ್ನಾಗಿ ಪ್ರಸಾದ ತಿಂದು ಆಯಿತಾ, ಅಲ್ಲಿ ಸ್ವಲ್ಪ ಬ್ಲಾಗ್ಸ್ ಎಲ್ಲ ಮಾಡಿ ಸೊ ಈಗ ನಾವು ಹೊರಟಿದ್ದೀವಿ ತಿರುವಣ್ಣಾಮಲೈ ಕಡೆಗೆ. ತಿರುವಣ್ಣಾಮಲೈ ಕಡೆ ಹೋಗ್ಬೇಕಾದ್ರೆ ಒಬ್ಬ ಮಿಸ್ಟರ್ ರವೀಂದ್ರನ್ ಅವರು ಬರ್ಗರ್ ಕೊಡಿಸ್ತೀನಿ ಅಂತ ಹೇಳಿದ್ದ. ಆ ಬರ್ಗರ್ ಕೊಡಿಸ್ಲೇ ಇಲ್ಲ. ಈಸ್ ಬರ್ಗರ್ ಡಿಗರ್. ಓಕೆ, ಸೊ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಎಲ್ಲ ಆದಮೇಲೆ ನಾವು ದಾವಣಗೆರೆ ಸ್ನ್ಯಾಕ್ಸ್ ಸ್ವಲ್ಪ ತಿಂದು, ಹೋಮ್ ಮೇಡ್ ಸ್ನ್ಯಾಕ್ಸು. ಸೊ ಅದ್ರ ಹೆಸರು ಬಂದ್ಬಿಟ್ಟು ಕೊಬ್ಬರಿ ಕಡ್ಡಿ ಮತ್ತು ಅವಲಕ್ಕಿ ತಿಂದು, ವಿಚ್ ವಾಸ್ ಡನ್ ಬೈ ಸಂತೋಷ್ ವೈಫ್ ರೇಖಾನವರು. ಸೊ ಎಲ್ಲ ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಂಡು ಒಂದು ಬಾಯ್ಲೆಡ್ ಟೀ ಕುಡಿದು ಈಗ ನಾವು ಹೊರಟಿದ್ದೇವೆ ತಿರುವಣ್ಣಾಮಲೈ ಕಡೆಗೆ. ಕಾರ್ತಿಕ ದೀಪ ಬೆಳಗ್ತಾರೆ ಈಗ 6 ಗಂಟೆ ಸಂಜೆಗೆ. ಸೊ ಲಕ್ಷಾಂತರ ಜನ, ಸುಮಾರು ಒಂದು 40-50 ಲಕ್ಷ ಜನ ಆಲ್ಮೋಸ್ಟ್ ಬಂದು ಸೇರಿರ್ತಾರೆ. ಈ ಸೆಕ್ಯೂರಿಟಿ ಮಾಡೋಕ್ಕೆ ಪೊಲೀಸು 15,000 ಪೊಲೀಸು ಅದನ್ನು ಹಾಕಲಾಗಿದ್ದಾರೆ. ಸೊ ಇಟ್ ಈಸ್ ಇದು ಬಂದು ಸ್ಟಾರ್ಟ್ ಆಗಿರೋದು ನವೆಂಬರ್ 30ರಿಂದ 7ನೇ ತಾರೀಕುವರೆಗೂ ಈ ಕಾರ್ತಿಕ ಮಾಸ ನಡೀತದೆ. ಅದನ್ನು ಕಾರ್ತಿಕ ಮಾಸ ಅಂದರೆ ಕಾರ್ತಿಕ ದೀಪ ಉತ್ಸವ ನಡೀತಾ ಇರೋದು. ಸೊ ಆ ಉತ್ಸವದಲ್ಲಿ ಇವತ್ತು ಬೆಟ್ಟದ ಮೇಲೆ ಸುಮಾರು ಒಂದು 2,500-2,600 ಅಡಿ ಮೇಲೆ ಒಂದು ತುಪ್ಪದ ದೀಪ, ತುಪ್ಪದ ದಾರಗಳಲ್ಲಿ ಕಟ್ಟಿ ಎಷ್ಟೋ ಲಕ್ಷ, ಎಷ್ಟೋ ಕೆಜಿ, ಎಷ್ಟೋ ಟನ್ಗಳಷ್ಟು ತುಪ್ಪ ಸುರಿದು, ದೇಸಿ ತುಪ್ಪ ಸುರಿದು ದೀಪನ ಬೆಳಗಲಾಗುತ್ತದೆ. ಸೊ ಆ ದೀಪದಿಂದ ಎಲ್ಲರಿಗೂ ಒಳ್ಳೆ ಚೈತನ್ಯ ತುಂಬಲಿ. ಆ ದೀಪ ಬೆಳಗೋ ಟೈಮಲ್ಲಿ ನಾವು ತುಂಬ ಅದೃಷ್ಟಪಟ್ಟಿರ್ತೀರಿ. ಎಲ್ಲರೂ ನನ್ನ ಜೊತೆಲಿ ಇರೋರು ಎಲ್ರಿಗೂ ನಾನು ಏನು ಹೇಳ್ತೀನಿ ಅಂದರೆ, ಅಲ್ಲಿ ದೀಪ ಬೆಳಗೋ ಟೈಮಲ್ಲಿ ಅವ್ರವ್ರ ಮನೆಗಳಿಗೆ ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡಿ ಆ ದೀಪವನ್ನು ದರ್ಶನ ಮಾಡಿಸಿ, ದರ್ಶನ ಮಾಡಿದ ಮೇಲೆ ಅವ್ರ ಮನೆಯಲ್ಲಿ ಒಂದು ದೀಪ ಬೆಳಗಲಿ. ಸೊ ಇದು ತುಂಬ ಒಳ್ಳೆಯದಾಗ್ತದೆ. ಸೊ ಈ ತಿರುವಣ್ಣಾಮಲೈ ಯಾತ್ರೆಯನ್ನು ನಾವು ಮಾಡ್ತಿರೋದು ನಮ್ಮ ರಮೇಶ್ ಅವರ ಇದರಿಂದ. ಸೊ ರಮೇಶ್ ಅವರು ಸಜೆಸ್ಟ್ ಮಾಡಿರೋ ಪ್ಲೇಸ್ ಇದು. ತುಂಬ ಸತಿ ನಾವು ಹೋಗ್ಬೇಕಂತಿತ್ತು, ಬಟ್ ಹೋಗೋಕ್ಕಾಗಿಲ್ಲ. ಇದೇ ನನ್ನ ಮೊದಲನೇ ಪ್ರಯಾಣ ತಿರುವಣ್ಣಾಮಲೈ ಕಡೆಗೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಶುಭ ದಿನ.